ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆ ನನ್ನ ಹೇರ್ ಕೇರ್ನ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ. ಆ್ಯಂಡ್ ನಾನು ಪಿ ದಿ ಹರ್ಬಲ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿಂದ ಹೇರ್ ಆಯಿಲ್ ಹಾಗೆ ಹೇರ್ ಪ್ಯಾಕ್ನ ತೊಗೊಂಡಿರೋದು. ಇದು ನನ್ನ ಹಸ್ಬೆಂಡ್ ಯೂಸ್ ಮಾಡ್ತಾಯಿದ್ರು. ಸೊ ನಾನು 2 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ನನಗೂ ಒಳ್ಳೆ ರಿಸಲ್ಟ್ ಸಿಕ್ಕಿತ್ತು ಆ್ಯಂಡ್ ಗುಡ್ ಅನ್ನಿಸ್ತು ನನಗೆ. ನನ್ನ ಹೇರ್ ಎಲ್ಲ ತುಂಬ ಹೆಲ್ದಿ ಫೀಲ್ ಬರ್ತಾಯಿತ್ತು. ಸೊ ಅದಕ್ಕೆ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅವ್ರದ್ದು ಆಯಿಲ್ನ ನಾನು ನೀಟಾಗಿ ಸ್ಕ್ಯಾಲ್ಪಿಗೆ ಹ್ಯಾಂಡ್ ಲೆಂತಿಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊತೀನಿ. ಹಾಗೆ ಈ ವುಡನ್ ಕೂಮಿಂದ ನಾನು ಮಸಾಜ್ ಮಾಡ್ಕೊತೀನಿ, ಲೈಕ್ ಜಿಗ್ಜ್ಯಾಗ್ ಮಸಾಜಸ್ ಮಾಡ್ಕೊತೀನಿ ಆಲ್ ಓವರ್ ಹೆಡ್. ಈ ಥರ ಮಸಾಜ್ ಮಾಡಿಕೊಂಡ್ರೆ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ಹೇರ್ ಗ್ರೋತಿಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಈ ಥರ ಸೈಡ್ಸ್ ಇರುತ್ತಲ್ಲ, ಅದರಲ್ಲಿ ನಾನು ನೆಕ್ ಮಸಾಜಸ್ ಸಹ ಮಾಡ್ಕೊತೀನಿ. ಯೂಶ್ವಲಿ ಇದನ್ನು ಡೈಲಿ ಮಾಡಿಕೊಂಡ್ರು ತುಂಬ ಒಳ್ಳೆಯದು, ಬಿಕಾಸ್ ನಾವು ಕೆಲಸ ಮಾಡ್ತಾಯಿರ್ತೀವಿ, ತುಂಬ ಸ್ಟ್ರೈನ್ ಆಗಿರುತ್ತೆ ನೆಕ್ಕಿಗೆ. ಸೊ ಅದನ್ನು ಡೈಲಿ ಮಾಡಿಕೊಂಡ್ರು ಗುಡ್. ಇಲ್ಲ ನಾನು ಎಣ್ಣೆ ಹಚ್ಕೊಂಡಾಗೆಲ್ಲ ಈ ಸ್ಟೆಪ್ ನಾನು ಫಾಲೋ ಮಾಡ್ತೀನಿ. ತುಂಬ ರಿಲೀಫ್ ಫೀಲ್ ಆಗುತ್ತೆ. ಹಾಗೆ ಈ ಫ್ರಂಟ್ ಹೇರ್ ಲೈನ್ಸ್ಗೆಲ್ಲ ನಾನು ಮಾಡ್ಕೊತೀನಿ. ಯೂಶ್ವಲಿ ಸ್ವಲ್ಪ ಫ್ರಂಟ್ ಹೇರ್ ಲೈನ್ ನನಗೆ ತಿನ್ನಿರೋದ್ರಿಂದ ನಾನು ಅದನ್ನು ಸ್ವಲ್ಪ ಎಕ್ಸ್ಟ್ರಾ ಕೇರ್ ಮಾಡ್ತೀನಿ. ಸೊ ಇದು ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಆಲ್ಮೋಸ್ಟ್ 120 to ಹಾಫ್ ಆನ್ ಅವರ್ ತನಕ ಇದನ್ನು ಬಿಟ್ಟ ಮೇಲೆ ಅವ್ರದ್ದೇ ಹೇರ್ ಪ್ಯಾಕ್ ಇದೆ. ಅದಕ್ಕೆ ನಾನು ಆಲ್ಪ್ಸ್ ಗುಡ್ನೆಸ್ ಅವರ ರೈಸ್ ವಾಟರ್ ಹಾಗೆ ರೋಸ್ಮೆರಿ ವಾಟರ್ನ ಮಿಕ್ಸ್ ಮಾಡೋಕ್ಕೆ ಯೂಸ್ ಮಾಡ್ಕೊತೀನಿ. ನೀವು ಪ್ಲೇನ್ ವಾಟ್ರಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಬೋದು, ಬಟ್ ನಾನು ಅದರಲ್ಲಿ ಮಿಕ್ಸ್ ಮಾಡ್ತೀನಿ. ಹಾಗೆ ಸ್ವಲ್ಪ ಕರ್ಡು ಯೂಸ್ ಮಾಡ್ತೀನಿ ಸಮ್ಟೈಮ್ಸು. ಸೊ ಎಲ್ಲ ನೀಟಾಗಿ ಸೆಕ್ಷನ್ ಮಾಡಿಕೊಂಡು ಇಡೀ ಹೇರ್ಗೆ, ರೂಟ್ಸಿಗೆ, ಲೆಂತಿಗೆಲ್ಲ ಕಡೆನೂ ನೀಟಾಗಿ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಇದನ್ನು ನಾನು ಆಲ್ಮೋಸ್ಟ್ 1 ಅವರ್ ಬಿಡ್ತೀನಿ. 1 ಅವರ್ ಬಿಟ್ಟರೆ ತುಂಬಾ ಹೆಲ್ಪ್ ಆಗುತ್ತೆ. ಆ ಹೇರ್ ಪ್ಯಾಕ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಹೇರ್ ವಾಶ್ ಮಾಡೋದು ನಾನು ಸೀಗೆಕಾಯಿನೇ ಯೂಸ್ ಮಾಡ್ತೀನಿ. ರೈಟ್ ನಾವು ಕಾರ್ತಿಕ ಸೀಗೆಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಶಾಂಪು ನನಗೆ ಸೆಟ್ ಆಗೋದೇ ಇಲ್ಲ. ನೋಡ್ಬೋದು ತುಂಬಾ ಅಂತ ಹೆಲ್ದಿ ಫೀಲ್ ಬರುತ್ತೆ ನನಗೆ. ನಾನು ಈ ಕಂಪ್ಲೀಟ್ ಪ್ರೊಸೀಜರ್ ಮಾಡಿದಾಗ ಹೇರ್ ತುಂಬಾ ವಾವ್ ಫೀಲ್ ಬರುತ್ತೆ ನನಗೆ. ಸೊ ನಾನು ಎವ್ರಿ 2 ವೀಕ್ಸ್ ಒನ್ಸ್ ಫಾಲೋ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.